ಹಲೋ ನನ್ನ ಕುಟುಂಬದವರೇ, ಹೇಗಿದ್ದರೆಲ್ಲರೂ? ಇವತ್ತು ನಾವು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ. ಬ್ರೇಕ್ಫಾಸ್ಟಿಗೂ ಆಗುತ್ತೆ, ನೈಟ್ ಟೈಮ್ ಡಿನ್ನರ್ ಕೂಡ ಆಗುತ್ತೆ, ಅಥವಾ ಸ್ನ್ಯಾಕ್ಸ್ ರೀತಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಾಗುತ್ತೆ. ಓಕೆ, ಇಲ್ಲಿ ನಾನಿವತ್ತು 2 ರೆಸಿಪಿ ಮಾಡ್ತಾಯಿದ್ದೀನಿ. ಒಂದು ಆಲೂಗೆಡ್ಡೆದು ಹಾಗೂ ಇನ್ನೊಂದು ಪರೋಟ, ಮೂಲಂಗಿ ಪರೋಟ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಹಾಗಾಗಿ ಮೂಲಂಗಿ ಸೊಪ್ಪು ಹಾಗೂ ಅದರ ಗೆಡ್ಡೆ ಉಂಟು ನೋಡಿ, ಗೆಡ್ಡೆಯನ್ನು ಈ ರೀತಿ ನಾವು ತುರಿಬೇಕು ಹಾಗೂ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿದ್ರೆ ಸಾಕು. ಫಸ್ಟಿಗೆ ನಾನಿಲ್ಲಿ ಸ್ವಲ್ಪ ಒಂದು ಕಡೆಯಲ್ಲಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಹಾಗೂ ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ನೀರುಳ್ಳಿ ಹಾಗೂ 2 ಹಸಿಮೆಣಸಿನಕಾಯಿಯನ್ನು ಹಾಕ್ತೀನಿ. ನೀರುಳ್ಳಿಯಲ್ಲಿ ದೊಡ್ಡ ಸೈಜ್ ಆದ್ದರಿಂದ ನಾನು ಕೇವಲ ಅರ್ಧ ನೀರುಳ್ಳಿಯನ್ನು ಹಾಕಿದ್ದೀನಿ. ಸ್ವಲ್ಪ ಇದನ್ನು ಬಾಡಿಸಬೇಕು, ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ. ಸ್ವಲ್ಪ ಬಾಡಿಸಿದ್ದೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕೋಣ, ಸ್ವಲ್ಪ ಸಾಕು. ಇದು ಫ್ರೈ ಆಗಿದ್ದೆ, ಇದಕ್ಕೆ ನಾವು ಸೊಪ್ಪು ಹಾಗೂ ಮೂಲಂಗಿ ಗೆಡ್ಡೆ ಇತ್ತು ನೋಡಿ ತುರಿದಿದ್ದು, ಅದು 2 ಸೇರಿಸೋಣ. ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವಾಗ ಉಂಟಲ್ಲ, ಜಾಸ್ತಿ ಹೊತ್ತು ಇದನ್ನು ಬೇಯಿಸಲಿಕ್ಕಿಲ್ಲ, ಫ್ರೈ ಮಾಡಲಿಕ್ಕೆ ಏನಿಲ್ಲ. ಸ್ವಲ್ಪ ಹೊತ್ತು 1 ನಿಮಿಷ ಇದನ್ನು ಈ ರೀತಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿದರೆ ಸಾಕು. ಇವಾಗ ತೆಗೆದು ಇದನ್ನು ಸಪ್ರೇಟ್ ನಾನು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ತಣ್ಣಗಾಗಲಿಕ್ಕೆ ವೆಯ್ಟ್ ಮಾಡ್ತೀನಿ. ಓಕೆ, ಇವಾಗ ಇದು ತಣ್ಣಗಾಗಲಿ. ಅಷ್ಟು ತನಕ ಅದೇ ಪಾತ್ರೆಯಲ್ಲಿ ನಾವು ಆಲೂಗೆಡ್ಡೆ ಬಾಜಿ ರೆಡಿ ಮಾಡೋಣ. ಸ್ವಲ್ಪ ಡಿಫ್ರೆಂಟ್ ರೀತಿಯಲ್ಲಿ ಮಾಡ್ತೀನಿ ಹಾಗೂ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಕಟ್ಟ ಮೀಟ ಅಂತ ಹೇಳ್ಬೋದು ನೀವು. ಆಲೂಗೆಡ್ಡೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸಾಸಿವೆ ಎಣ್ಣೆ ಹಾಕಿದ್ದೀನಿ ಹಾಗೂ ಸ್ವಲ್ಪ ಸಾಸಿವೆಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಫ್ರೈ ಆಗಿದ್ದೆ, ಇದಕ್ಕೆ ಕಸೂರಿ ಮೇಥಿಯನ್ನು ಹಾಕಿ. ಇದು ಹಾಕಿದ್ರೇ ಚೆನ್ನಾಗಿ ಆಗೋದು. ಇದು ಆ ಕಸೂರಿ ಮೇಥಿ ಒಂದು ಸ್ಕಿಪ್ ಮಾಡಬೇಡಿ. ಕಸೂರಿ ಮೇಥಿ ಹಾಕಿದ ತಕ್ಷಣ ಸ್ವಲ್ಪ ಫ್ರೈ ಆಗಿದ್ದೆ, ಇದಕ್ಕೆ ದೊಡ್ಡ ಸೈಜ್ ಒಂದು ನೀರುಳ್ಳಿ ಅಥವಾ 1.5 ನೀರುಳ್ಳಿ ಆ ರೀತಿ ನೀವು ಹಾಕ್ಬೋದು, 2 ಕೂಡ ಹಾಕ್ಬೋದು ಬೇಕಿದ್ರೆ. ಹಾಗೂ 3ರಿಂದ 4 ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ. ತುಂಬ ಹೊತ್ತು ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಓಕೆ, ಒಳ್ಳೆ ರೀತಿ ಇದರ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ. ಇವಾಗ ಇದಕ್ಕೆ ನಾವು ಆಲೂಗೆಡ್ಡೆಯನ್ನು ಹಾಕೋಣ. ಹಸಿ ಆಲೂಗೆಡ್ಡೆಯನ್ನು ಹಾಕಿದ್ದೀನಿ. ಇದರ ಸಿಪ್ಪೆಲ್ಲ ನಾನು ಏನು ಕೂಡ ತೆಗಿಲಿಲ್ಲ, ಇದರಲ್ಲೇ ಇರೋದು ಪ್ರೋಟೀನ್. ಕೆಲವರು ಅದರ ಸಿಪ್ಪೆಲ್ಲ ತೆಗಿತಾರೆ. ಚೆನ್ನಾಗಿ ತೊಳೆದು ಕಟ್ ಮಾಡಿದರೆ ಏನು ಕೂಡ ಆಗೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಹಾಗೂ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ. ಎಣ್ಣೆಯಲ್ಲಿ ಒಂದು 2 ನಿಮಿಷ ಇದನ್ನು ಇದೇ ರೀತಿ ಫ್ರೈ ಮಾಡಿ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಜೀರಾ ಪೌಡರ್, ಗರಂ ಮಸಾಲ ಪೌಡ್ರ್, ಬೇಕಿದ್ರೆ ನೀವು ಕೊತ್ತಂಬರಿ ಪೌಡ್ರ್ ಕೂಡ ಹಾಕ್ಬೋದು. ನಾನು ಇಷ್ಟನ್ನೇ ಹಾಕ್ತಾ ಇದ್ದೀನಿ ಹಾಗೂ ಅರಿಶಿನ ಪೌಡ್ರು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕಿದರೆ ಸಾಕು. ಕೆಲವರಿಗೆ ಸಕ್ಕರೆ ಬೇಡ ಅಂತ ಆದವರು ಸ್ಕಿಪ್ ಮಾಡ್ಬೋದು ಅಥವಾ ಸ್ವಲ್ಪ ಬೆಲ್ಲ ಕೂಡ ಹಾಕ್ಬೋದು. ಇದು ಸ್ವಲ್ಪ ಕಟ್ಟ ಮೀಟ ಆದ್ದರಿಂದ ನಾನು ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆದ ರುಚಿ ಬರುತ್ತೆ ಹಾಗೂ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ 3 ದೊಡ್ಡ ಸೈಜ್ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ಸೇರಿಸಿದ್ದೀನಿ. ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ನಾನು ಚಿಲ್ಲಿ ಪೌಡ್ರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಖಾರ ನೋಡಿಕೊಂಡು ಹಾಕಿ. ಕೆಲವರಿಗೆ ಖಾರ ಜಾಸ್ತಿ ಇಷ್ಟ ಇರುತ್ತೆ, ಅವರು ಸ್ವಲ್ಪ ಜಾಸ್ತಿ ಹಾಕ್ಬೋದು. ಯಾಕಂದರೆ ಆಲ್ರೆಡಿ ನಾವು ಹಸಿಮೆಣಸಿನಕಾಯಿ ಹಾಕಿದ್ರಿಂದ ಇಲ್ಲಿ ನಾನು ಸ್ವಲ್ಪವನ್ನೇ ಸೇರಿಸಿದ್ದೀನಿ. ಇವಾಗ ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು ಮುಚ್ಚಿಡೋಣ. ಆಲೂಗೆಡ್ಡೆ ಫ್ರೈ ಮಾಡುವಾಗಲೇ ಉಪ್ಪನ್ನು ಸೇರಿಸಿದ್ದೆ. ಇವಾಗ ಬೇಕಿದ್ರೆ ಸ್ವಲ್ಪ ನೋಡಿಕೊಂಡು ಹಾಕಿ ಆಮೇಲೆ ನೀವು ಮುಚ್ಚಿಡಿ. ಚೆನ್ನಾಗಿದು ಬೇಯಲಿ. ಓಕೆ, ಆಲೂಗೆಡ್ಡೆಯಲ್ಲಿ ಚೆನ್ನಾಗಿ ಬೆಂದ ಮೇಲೆ ಇದಕ್ಕೆ ಇವಾಗ ನಾನು ಹುಳಿ ನೀರು, ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿಯನ್ನು ತಗೊಂಡು ಅದರ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಒಳ್ಳೆ ರೀತಿ ಇದನ್ನು ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೆಳಗಿಳಿಸಿ. ಆಲೂ ಬಾಜಿ ಇಲ್ಲಿ ರೆಡಿಯಾಗಿದೆ. ಇವಾಗ ನಾವೇನು ಮಾಡೋಣ,
ಪರೋಟಕ್ಕೆ ರೆಡಿ ಮಾಡೋಣ. ನಾವು ಮೂಲಂಗಿ ಸ್ಟಫಿಂಗ್ ಮಾಡಿ ಇಟ್ಟಿದ್ವಿ ನೋಡಿ, ಅದಕ್ಕೆ ಇವಾಗ ನಾನು ದೊಡ್ಡ ಕಪ್ಪಲ್ಲಿ 3 ಕಪ್ಪಷ್ಟು ಗೋಧಿ ಹುಡಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೂ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ನಾನಿಲ್ಲಿ ಉಪ್ಪನ್ನು ಸೇರಿಸ್ತೀನಿ. ಯಾಕೆಂದರೆ ಆಲ್ರೆಡಿ ನಾವು ಮೂಲಂಗಿಗೆ ಕೂಡ ಉಪ್ಪನ್ನು ಹಾಕಿದ್ವಿ. ಇವಾಗ ಫಸ್ಟಿಗೆ ಇಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಿ ಆಮೇಲೆ ನೋಡ್ಕೊಂಡು ನಾವು ನೀರನ್ನು ಸೇರಿಸ್ಬೋದು. ಹಾಗಾಗಿ ಮೊದಲು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ, ಚಪಾತಿ ಹಿಟ್ಟು ಎಲ್ಲ ಯಾವ ಹದಕ್ಕೆ ಬರುತ್ತೆ ನೋಡಿ ಸೇಮ್ ಅದೇ ರೀತಿ ನಾವು ಮಾಡಲಿಕ್ಕುಂಟು. ಸ್ವಲ್ಪ ಗಟ್ಟಿ ಅಂತ ಎನಿಸುವಾಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಸೋಣ. ಇವಾಗ ನೋಡ್ಬೋದು ಹಿಟ್ಟು ಇಲ್ಲಿ ರೆಡಿಯಾಗಿದೆ. ಈ ರೀತಿ ಬಂದರೆ ಸರಿಯಾಗತ್ತೆ. ಓಕೆ, ಇವಾಗ ಇದರ ಸಣ್ಣ ಸಣ್ಣ ಉಂಡೆಯನ್ನು ತೆಗೆಯೋಣ. ನಾರ್ಮಲ್ ಆಗಿ ಚಪಾತಿ ಮಾಡ್ತೀರಿ ನೋಡಿ, ಅದಕ್ಕಿಂತ ಸ್ವಲ್ಪ ದೊಡ್ಡ ಉಂಡೆಯನ್ನು ತಗೊಳ್ಳಿ. ಇವಾಗ ಇದನ್ನು ಒಣ ಹಿಟ್ಟಲ್ಲಿ ಹಾಕಿ ಸೇಮ್ ಚಪಾತಿಯರ ಯಾವ ರೀತಿ ನಾವು ಲಟ್ಟಿಸ್ತೀವಿ ನೋಡಿ ಅದೇ ರೀತಿ ಲಟ್ಟಿಸಿದರೆ ಆಯಿತು. ತುಂಬ ಈಸಿಯಾಗಿ ಆಗುತ್ತೆ, ಚೂರು ಕೂಡ ನಿಮಗೆ ಕಷ್ಟ ಆಗೋದಿಲ್ಲ ಇದು. ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ, ಹಾಗಂತೇಳಿ ತುಂಬ ದಪ್ಪನೂ ಅಲ್ಲ, ಕರೆಕ್ಟಾಗಿ ಒಂದು ಹದಕ್ಕೆ ತಂದರೆ ಆಯಿತು. ನೀವು ನೋಡಿ ಈ ರೀತಿ ಪರ್ಫೆಕ್ಟ್ ಆಗಿದೆ ಇದು. ಇದೇ ರೀತಿ ಎಲ್ಲವನ್ನು ಮಾಡಿ. ಓಕೆ, ಇವಾಗ ಕಾವಲಿ ಬಿಸಿಯಾಗಿದ್ದೆ ಪರೋಟವನ್ನು ಹಾಕೋಣ. ಒಂದು ಸೈಡ್ ಫ್ರೈ ಆಗಿದೆ, ಟರ್ನ್ ಮಾಡಿ ಇನ್ನೊಂದು ಸೈಡ್ ಹಾಕಿ ಮೇಲ್ಗಡೆಯಿಂದ ತುಪ್ಪವನ್ನು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ. ಒಮ್ಮೆಲೆ ತುಪ್ಪ ಇಲ್ಲ ಅಂತಾದರೆ ನೀವು ಎಣ್ಣೆಯನ್ನು ಕೂಡ ಹಾಕ್ಬೋದು. ಓಕೆ, ಎರಡು ಸೈಡ್ ಕೂಡ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿರುತ್ತೆ. ಆ ಮೂಲಂಗಿ ಎಲ್ಲ ಕರ್ಕು ಆಗಿ ತುಂಬ ಚೆನ್ನಾಗಾಗುತ್ತೆ ಇದರಲ್ಲಿ. ಹಾಗೂ ಇದಕ್ಕೆ ಆ ಬಾಜಿ ಉಂಟು ನೋಡಿ, ಸೂಪರ್ ಕಾಂಬಿನೇಷನ್. ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ. ವಾವ್, ನೋಡ್ತಾ ಇದ್ರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತೇಳಿ. ಇದೇ ರೀತಿ ಎಲ್ಲವನ್ನು ಕೂಡ ನಾವಿವಾಗ ಫ್ರೈ ಮಾಡಿ ತೆಗೆಯೋಣ.
ಓಕೆ, ಬಾಜಿಯೊಂದಿಗೆ ಮೂಲಂಗಿ ಪರಾಟ ಇವಾಗ ರೆಡಿಯಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತಿನ್ನೋದಷ್ಟೇ ಬಾಕಿ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ, ಎಷ್ಟೊಂದು ಸಾಫ್ಟ್ ಇದೆ ನೋಡಿ, ಅಷ್ಟೇ ಟೇಸ್ಟಾಗಿ ಕೂಡ ಇರುತ್ತೆ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.